ಟೆಸ್ಟ್ ಕೊಡೋದಕ್ಕೆ ರೆಡಿ ಇದೀರಾ? ನಾವು ರೆಡಿ ಇದೀವಿ. ಆದ್ರೆ ಈ ಟೆಸ್ಟ್ ಇರೋದೆಲ್ಲಿ? ಯಾರಿಗೆ ಟೆಸ್ಟ್ ಕೊಡ್ಬೇಕು? ಅರೆ ಮೂರ್ಖ, ಇದು ಕಮಾಂಡೋ ಟ್ರೈನಿಂಗ್ ಟೆಸ್ಟು. ನಾನ್ ಬರೀ ಸ್ಕೂಲಲ್ಲಿ ಟೆಸ್ಟ್ ಕೊಟ್ಟಿದ್ದೀನಿ. ಈ ಹೆಲಿಕಾಪ್ಟರ್ ನಲ್ಲಿ ಟೆಸ್ಟ್ ತಗೊಳ್ಳೋದಕ್ಕೆ ಟೀಚರ್ ಕೂಡ ಇಲ್ಲ. ಇವನು ಸ್ಕೂಲ್ ಟೆಸ್ಟ್ ಬಗ್ಗೆ ಅಲ್ಲ, ಕಮಾಂಡೋ ಟೆಸ್ಟ್ ಬಗ್ಗೆ ಮಾತಾಡ್ತಿದ್ದಾನೆ. ಆದ್ರೆ ನಾವೇನ್ ಮಾಡ್ಬೇಕು? ಜಂಗಲ್ ನ ಕಾಟೇಜ್ ನಲ್ಲಿ ನಮ್ಗೆ ಬೇಕಾಗಿರೋ ಮನುಷ್ಯ ಇದ್ದಾನೆ. ಅವನ್ನ ಹೇಗಾದ್ರೂ ಮಾಡಿ ಹುಡುಕಿ ಸಾಯಿಸ್ಬೇಕು. ನೀವೆಲ್ರೂ ಹಾರೋದಕ್ಕೆ ರೆಡಿ ಇದ್ದೀರಾ? ಸರಿ, ಹಾಗಾದ್ರೆ ಎಲ್ರೂ ಹಾರಿ. ಅರೆ ಓಪನ್ ಆಗು, ಬಿಚ್ಕೋ. ಅಯ್ಯೋ, ಓಪನ್ ಆಗು ಅಂದ್ರೆ ಆಗ್ತಾ ಇಲ್ವಲ್ಲ. ಅರೆ ಇದನ್ನ ಹೀಗೆ ಓಪನ್ ಮಾಡ್ಬೇಕಣೋ. ಸಿಕ್ಕಾಕೊಂಡ್ಬಿಟ್ಟಿದೀವಿ, ಹೇಗ್ ಬರೋದಾಚೆ? ಅಲ್ಲಿದ್ದಾರೆ, ಶೂಟ್ ಮಾಡಿ. ವೈರಿಗಳು ನಮ್ಮನ್ನ ನೋಡ್ತಾ ಇದ್ದಾರೆ, ಇಲ್ಲಿಂದ ತಪ್ಪಿಸ್ಕೊಳ್ಳಿ. ಅವ್ರು ನಮ್ ಹಿಂದೆನೆ ಬರ್ತಿದ್ದಾರೆ, ಓಡಿ. ತಗೋ ಇದನ್ನ. ಕಾಪಾಡಿ. ಅರೆ ಎಸಿ ಅದನ್ನ, ಇದ್ರೆ ಇಲ್ಲ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಫಾಲೋ ಮೀ. ಟಾರ್ಗೆಟ್ ಆ ಕಾಟೇಜ್ ಅಲ್ಲಿ ಇದ್ದಾನೆ. ವೆಲ್ ಡನ್. ನೀವೆಲ್ಲ ಮಿಷಿಂಗ್ ಹೋಗೋದಿಕ್ಕೆ ಪೂರ್ತಿ ರೆಡಿ ಆಗಿದ್ದೀರಾ? ಆದ್ರೆ ಮಿಷನ್ ಏನು? ಫ್ರೆಶ್ ಆಗಿ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ, ಅಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ. ಸರ್, ನಿಮ್ ಕೆಲ್ಸನ ಶುರು ಮಾಡಿ. ಸಾರಿ, ಹೊಟ್ಟೆ ಸರಿ ಇಲ್ಲ. ಸರ್, ನಾವು ಬಂದ್ವಿ. ಇಷ್ಟೊಂದು ಬೇಕಾ ನಿಮಗೆ ಬರಕ್ಕೆ? ಇವ್ರನ್ನ ಭೇಟಿ ಮಾಡಿ, ಇವರೇ ಕ್ರೈಮ್ ಬ್ರಾಂಚಿನ ಚೀಫ್. ಸಾರಿ, ಹೊಟ್ಟೆ ಸರಿ ಇಲ್ಲ. ನಾವೇನು ಮಾಡಕ್ಕಾಗಲ್ಲ. ನೀವು ಡಾಕ್ಟರ್ ಕರಡಿಯವ್ರ ಹತ್ರ ಹೋಗ್ಬೇಕು. ಆರ್ ಯು ಶೋರ್? ಇವ್ರ ಕೈಲಿ ಆಗುತ್ತಾ? ಎಸ್ ಸರ್, ಇವರೆಲ್ಲ ತುಂಬಾ ಇಂಟೆಲಿಜೆಂಟ್. ಆದ್ರೆ ಅನಿ ಒಬ್ಬನೇ ದಡ್ಡ. ಏನ್ ಮಾಡ್ಬೇಕು ನಾವು? ಕಾಲಿಯಾನ ಹಿಡ್ಕೋಬೇಕು. ಯಾವ ಕಾಲಿಯಾ? ಈಗ್ಲೇ ಹೇಳ್ತೀನಿ ರೀ. ಇವನೇ ಕಾಲಿಯ.
ಇವರು ಡಾಕ್ಟರ್ ಕರಡಿ ಅಂತ. ಅಲ್ಲ ಇವನು ಫ್ರಾಡ್ ಕಾಲಿಯಾ. ಇವನು ತಾಜ್ ಮಹಲ್ ಮತ್ತೆ ಕುತುಬ್ ಮಿನಾರ್ ನ 15,000 ಕೋಟಿಗೆ ಮಾರಿ ಓಡೋಗ್ಬಿಟ್ಟಿದ್ದಾನೆ. 15,000 ಕೋಟಿ ಇದು ತುಂಬಾ ದೊಡ್ಡ ಅಮೌಂಟ್. ಎನಿ ಡೌಟ್? ಈಶ್ ಡೌಟೇ ಇಲ್ಲ, ಅದ್ ನಮ್ಗೆ ಗೊತ್ತಿರೋ ವಿಷಯನೇ. ಶ್ರೀಮಂತರನ್ನ ಲೂಟಿ ಮಾಡಿದಾನೆ ಮತ್ತೆ ಈ ದೇಶದ ಹೆಸರನ್ನ ಹಾಳ್ ಮಾಡ್ಬಿಟ್ಟಿದಾನೆ. ಈಗ ಪ್ಯಾರಿಸ್ ಅಲ್ಲಿ ಇದಾನೆ. ಅವ್ರು ಪ್ಯಾರಿಸ್ ನಲ್ಲಿದ್ದಾರೆ ಅಂತ ಗೊತ್ತಿದೆಯಲ್ಲ, ಪ್ಯಾರಿಸ್ಗೆ ಹೋಗಿ ನೀವು ಹಿಡಿಬಾರ್ದಾ? ನಾವು ಬೇರೆ ದೇಶಕ್ಕೆ ಹೋಗಿ ಅವನ್ನ ಹಿಡಿಯಕ್ಕಾಗಲ್ಲ. ಹೊಟ್ಟೆ ಸರಿ ಇಲ್ಲ ನಂದು. ಹಾಗಿದ್ರೆ ಹೊಟ್ಟೆ ಸರಿ ಹೋದ್ಮೇಲೆ ಹೋಗಿ ಹಿಡೀರಿ. ಈಶ್ ಇದಕ್ಕೆ ತುಂಬಾ ದೊಡ್ಡ ಪ್ರಾಸೆಸ್ ಇದೆ. ಅದಕ್ಕೆ ನಾವ್ ಅನ್ಕೊಂಡಿದೀವಿ ನೀವೆಲ್ಲ ಪ್ಯಾರಿಸ್ಗೆ ಹೋಗಿ ಅವ್ರನ್ನೆಲ್ಲ ರೆಡ್ ಹ್ಯಾಂಡೆಡ್ ಆಗಿ ಇಟ್ಕೊಳ್ಳಿ. ಅರೆ ಹೌದು, ಈ ಉಸಿರುವಳ್ಳಿ ಯಾವ ಬಣ್ಣದ್ದು? ಅರೆ ಉಸಿರುವಳ್ಳಿ ಬಗ್ಗೆ ಹೇಳಲಿಲ್ಲ, ಅವರು ಬಣ್ಣ ಬದಲಾಯಿಸೋನು ಅಂತ ಹೇಳಿದ್ರು. ಐ ಡೋಂಟ್ ಥಿಂಕ್ ಇವ್ರು ಮಾಡ್ತಾರೆ ಅಂತ. ಮಾಡ್ತಾರೆ ಸರ್. ಇವರು ತುಂಬಾ ಜನ ಕ್ರಿಮಿನಲ್ಸ್ ಹಿಡ್ಕೊಂಡಿದ್ದಾರೆ. ಮತ್ತಲ್ಲಿ ಇವ್ರಿಗೆ ನನ್ ತಮ್ಮ ಎಫ್ ಪಾಂಡ ಕೂಡ ಹೆಲ್ಪ್ ಮಾಡ್ತಾನೆ. ನಾನು ಅವನ್ಗೆ ಇನ್ಫಾರ್ಮ್ ಮಾಡ್ತೀನಿ. ಅವ್ನ್ ಬಂದು ನಿಮ್ನ ಭೇಟಿ ಮಾಡ್ತಾನೆ. ಓಕೆ, ಕಾಲಿಯಾ ತುಂಬಾ ಕಿಲಾಡಿ. ಅದಕ್ಕೆ ನಿಮ್ನ ಫೇಕ್ ಐಡೆಂಟಿಟಿ ಜೊತೆ ಕಳಿಸ್ತೀವಿ. ಅದರ ಅವಶ್ಯಕತೆ ಏನಿದೆ? ಉಪಯೋಗ ಇದೆ. ಸಾರಿ, ಹೊಟ್ಟೆ ಸರಿ ಇಲ್ಲ. ಹೊಟ್ಟೆ ಕೆಟ್ಟಾಗಿರೋದ್ ನಿಮ್ದು, ಆದ್ರೆ ಐಡೆಂಟಿಟಿ ಚೇಂಜ್ ಮಾಡ್ತಿರೋದ್ ನಮ್ದಾ? ಈಶ್ ಹೊಟ್ಟೆ ಕೆಟ್ಟೋಗಿರೋದಕ್ಕೆ ಐಡೆಂಟಿಟಿ ಚೇಂಜ್ ಮಾಡ್ತಿಲ್ಲ. ನೀವೆಲ್ಲ ನಮ್ ದೇಶದವ್ರೆ ಅಂತ ಅವ್ನಿಗೆ ಗೊತ್ತಾದ್ರೆ ಅವ್ನ್ ಯಾವತ್ತೂ ನಮ್ ಕೈಗೆ ಸಿಗೋದೇ ಇಲ್ಲ. ಅದಕ್ಕೆ ನಿಮ್ನ ಅಮೆರಿಕದ ದೊಡ್ಡ ಶ್ರೀಮಂತರನ್ನಾಗಿ ಮಾಡಿ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀವಿ. ಆಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಆಗ ಕಾಲಿಯಾ ನಿಮ್ಮನ್ನ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ತಾನೆ. ಅದರಲ್ಲಿ ಇದನ್ನು ಮೆನ್ಷನ್ ಮಾಡಿ, ಬೇರೆ ಬೇರೆ ದೇಶಗಳಲ್ಲಿ ಮೂರ್ತಿಗಳನ್ನ ತಗೋತೀವಿ. ಆಮೇಲೆ ಪ್ಯಾರಿಸ್ ನಲ್ಲಿ ಐಫಿಲ್ ಟವರ್ ನ ಕೊಂಡ್ಕೊಂತೀವಿ. ಅದ್ರಿಂದ ಏನಾಗುತ್ತೆ? ನಮ್ ದೇಶದಲ್ಲಿ ತಾಜ್ ಮಹಲ್ ಮತ್ತು ಕುತುಬ್ ಮಿನಾರ್ ನ ಮಾರೋನು ಐಫಿಲ್ ಟವರ್ ನ ಮಾರೋಕೆ ಬಂದೇ ಬರ್ತಾನೆ. ಐ ಥಿಂಕ್ ನೀವ್ ಈ ಕೆಲ್ಸನ ಮಾಡೇ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಸಾರಿ. ಗೊತ್ತಿದೆ, ಹೊಟ್ಟೆ ಕೆಟ್ಟಿದೆ. ಫಟಾಫಟ್ ಅದಕ್ಕೆ ಚಿಕಿತ್ಸೆ ತಗೊಳ್ಳಿ. ನಮ್ ಫೇಕ್ ಪ್ರೊಫೈಲ್ ರೆಡಿ ಮಾಡ್ಬಿಡಿ. ಆಗ ನಾವು ಹೋಗಿ ಕಾಲಿಯನ್ನ ಹಿಡ್ಕೋಬಹುದು. ಓಕೆ. ಕಾಲಿಯಾ ನಮ್ಮೋನು. ನನ್ ಲಕ್ಕಿ ಸ್ಟೋನ್. ನನ್ ಲಕ್ಕಿ ಸ್ಟೋನ್ ನ ಯಾಕೋ ಬೀಳಿಸ್ತೆ? ಲಕ್ಕಿ ಸ್ಟೋನ್? ನೀನೇ ನನ್ ಲಕ್ಕಿ ಸ್ಟೋನ್ ಬೀಳ್ಸಿದ್ದು. ಅರೆ ನಾನ್ ಬೇಕು ಅಂತ ಮಾಡಿಲ್ಲ ಅದನ್ನ. ನೀನೇ ಬೇಕು ಅಂತ ಬೀಳ್ಸಿದ್ದು. ಅಯ್ಯೋ ದೇವ್ರೆ, ಕಲ್ ಮೇಲ್ ಹೊಂಟೋಯ್ತಲ್ಲಪ್ಪ. ನಿನ್ನಿಂದನೇ ಆಗಿದ್ದು. ನನ್ ಲಕ್ಕಿ ಸ್ಟೋನ್ ನ ಕಳ್ದಾಕ್ಬಿಟ್ಟ. ನಾನು ಹೇಳಿದ್ನಲ್ಲ ನಾನೇನು ಮಾಡಿಲ್ಲ ಅಂತ. ಅರೆ ನನ್ ಲಕ್ಕಿ ಸ್ಟೋನ್ ನನಗ್ ಸಿಕ್ಬಿಡ್ತು. ಅರೆ ಎಲ್ಲಿಗೆ ಎತ್ಕೊಂಡು ಹೋಗ್ತಾ ಇದೀರಾ? ಅರೆ ನಿಂತ್ಕೊಳ್ಳಿ. ಇದನ್ನೇ ಹುಡುಕ್ತಾ ಇದ್ದೆ. ಇದು ನನ್ ಲಕ್ಕಿ ಸ್ಟೋನು. ಬೈಲಿ ಈ ಸ್ಟೋನ್ ನಿಜವಾಗ್ಲೂ ಲಕ್ಕಿನ? ಬಾಯೊಳಗೆ ಹೋಗ್ತಿದ್ದಾಗೆ ಇದು ಸಿಕ್ತು. ಇಲ್ಲೋಡು, ಇವನು ಮೋಟಾ ಬಾಯ್ ಛೋಟಾ ಬಾಯ್, ಜಗತ್ತಿನ ಟಾಪ್ 5 ಶ್ರೀಮಂತರೊಬ್ರು. ಇವರೀಗ ಪ್ಯಾರಿಸ್ ನಲ್ಲಿದ್ದಾರೆ. ವಾ, ನಾನೊಂದ್ ಹೇಳ. ಇಲ್ವಾ ಚಪ್ಪು?
ನೀನ್ ಮಾತಾಡ್ಬೇಡ, ನಾನು ಮಾತಾಡ್ತೀನಿ. ಯಾಕಂದ್ರೆ ನೀನ್ ಮಾತಾಡಿದ್ರೆ ನಾನು ಹೇಗ್ ಮಾತಾಡ್ಲಿ? ಎಲ್ಲಕ್ಕಿಂತ ಹೆಚ್ಚು ನಾನು ಮಾತಾಡೋದು ತುಂಬಾ ಇಂಪಾರ್ಟೆಂಟ್. ಹಾಗಿದ್ರೆ ಹೇಳು, ಯಾರು ಮಾತಾಡ್ಬೇಕು? ಅದು ನೀವೇ ಹೇಳಿ. ಶಭಾಷ್, ಬುದ್ಧಿವಂತ ನೀನು, ಜಾಣಾಕ್ಷಣವು ನೀನು, ಜೊತೆಗೆ ಶಕ್ತಿವಂತನೂ ಹೌದು. ಸರಿ ತಪ್ಪು ಗೊತ್ತಿಲ್ಲ, ಹೌದು ಸರಿ. ಇಲ್ಲಿ ಕೇಳು, ಇವು ಜಗತ್ತಿನ ಎಲ್ಲಾ ದೊಡ್ಡ ವಸ್ತುಗಳನ್ನ ಖರೀದಿ ಮಾಡೋಕೆ ಇಷ್ಟಪಡ್ತಿದ್ದಾರೆ. ಅವ್ರ ಬ್ರದರ್ಸ್ ಎಲ್ಲ ಸೇರಿ ಐಪಿಎಲ್ ಟವರ್ ಬೈ ಮಾಡ್ಬೇಕು ಅಂತಿದ್ದಾರೆ. ಹಾಗಾದ್ರೆ ಮಾಡ್ಬಿಡೋಣ. ಇಲ್ವಾ ಪಾಪು? ಇದು ಟ್ರಾಪ್ ಇದ್ರೂ ಇರಬಹುದು, ಅದಕ್ಕೆ ಅವ್ರ ಮೇಲೆ ಕಣ್ಣಿಡು. ಹಾಗಿದಾಗ ಮಾತ್ರ ನಾವು ಕೋಟಿ ಕೋಟಿ ಗಳಿಸಬಹುದು, ಅದು ಡಾಲರ್ಸ್ ಅಲ್ಲಿ. ಹೋಗು, ಅವ್ರಿರೋ ಜಾಗಕ್ಕೆ ಹೋಗಿ ಅವ್ರ ನೆರಳು ತರ ಅವ್ರನ್ನ ಹಿಂಬಾಲಿಸ್ಬೇಕು. ನಡಿ ಪಪ್ಪು, ಹೋಗೋಣ ಗಾಲಿ ಓಡಿಸ್ಕೊಂಡು. ಏನಾದ್ರೂ ಮಾಡು, ಎಲ್ರೂ ಗಮನ ನಮ್ ಕಡೆ ಬರ್ಲಿ. ಐಡಿಯಾ. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬೆಂಗಳೂರಿನ ಬೆಂಕಿ ಗಂಡು, ಬಹದ್ದೂರ್ ಗಂಡು, ಹನಿ ಬಹದ್ದೂರ್ ಗಂಡು. ನೋಡು ಚಿಕ್ ಬ್ರದರ್, ಎಲ್ಲರ ಗಮನ ನಮ್ ಕಡೆನೇ ಇದೆ. ಇವ್ ನಿಜವಾಗ್ಲೂ ತಲೆನೋವು ಇರೋನು, ಕೆಲಸ ಕೆಡ್ಸಾಕ್ಬಿಟ್ಟ. ಎನಿ ಡೌಟ್? ನಾನು ಹೇಳ್ದೆ ತಾನೆ ಇವನ್ ಸರ್ವೆಂಟ್ ಆಕ್ಟಿಂಗ್ ಮಾಡ್ಲಿ ಅಂತ. ಇನ್ನು ಇವನ್ ಏನೇನ್ ದೊಡ್ಡ ಕೆಲಸ ಮಾಡ್ತಾನೋ ಏನೋ. ಲೋ ದಡ್ಡ, ನಾನು ಏನ್ ಮಾಡಕ್ ಹೇಳಿದೆ ಅಂದ್ರೆ ಎಲ್ಲರೂ ನಮ್ನ ಶ್ರೀಮಂತರು ಅಂತ ಅನ್ಕೋಬೇಕು ಅಂತ ಅಲ್ವೇ ಹೇಳಿದ್ದು. ಅವ್ರ ಇಲ್ಲೇ ಎಲ್ಲ ಇದಾರೆ ಅನ್ಸುತ್ತೆ. ಏನಾದ್ರೂ ಗಲಾಟೆ ಮಾಡೋಣ, ಜನ ನಮ್ಮನ್ನಾಗಿ ನೋಡ್ತಾರೆ. ಖಂಡಿತ ಖಾಲಿ ಕಡೆಯವರು ನಮ್ಮನ್ನ ವಾಚ್ ಮಾಡಕ್ ಬಂದೇ ಬರ್ತಾರೆ. ಎನಿ ಡೌಟ್? ಒಳ್ಳೆ ಐಡಿಯಾ ಕಣೋ. ಈ ಜ್ಯೂಸ್ ನಲ್ಲಿ ನೊಣ ಹಾಕೋಣ. ಬನ್ನಿ, ನೀನು ಗಲಾಟೆ ಮಾಡು, ಈ ಹೋಟೆಲ್ ಖರೀದಿ ಮಾಡೋ ಬಗ್ಗೆ ಮಾತಾಡು. ಹೌದು, ಓಕೆ ಓಕೆ. ಮ್ಯಾನೇಜರ್ ಬನ್ನಿ ನೋಡಿ ಇಲ್ಲಿ. ಮ್ಯಾನೇಜರ್ ವಾಟ್ ಹ್ಯಾಪೆಂಡ್ ಸರ್? ನೋಡಿ ಇಲ್ಲಿ, ಜ್ಯೂಸ್ ಅಲ್ಲಿ ನೊಣ ಇದೆ, ನೊಣ. ಸಾರಿ ಮಿಸ್ಟರ್, ನೋ ಕನ್ನಡ, ಓನ್ಲಿ ಫ್ರೆಂಚ್ ಆರ್ ಇಂಗ್ಲಿಷ್. ಫ್ರೆಂಚ್ ಅಥವಾ ಇಂಗ್ಲಿಷ್ ಮಾತಾಡೋದು ಹೇಗೆ? ಯಾವ್ದು ಗೊತ್ತಿದೋ ಅದೇ ಭಾಷೆ ಮಾತಾಡೋಕ್ ಸಾಧ್ಯ. ಜಸ್ಟ್ ಎ ಸೆಕೆಂಡ್, ಐ ವಿಲ್ ಬಿ ದೇರ್. ಮೇ ಐ ಹೆಲ್ಪ್ ಯು ಸರ್? ಈ ಜ್ಯೂಸ್ ನಲ್ಲಿ ನೊಣ ಬಿದ್ದಿದೆ. ಓ, ಇಟ್ಸ್ ನಾಟ್ ಎ ಶೂ, ಇಟ್ಸ್ ಎ ಫ್ಲೈ. ಇವ್ರೇ ಅವರು. ಗಾಲಿ ಓಡಿಸ್ಕೊಂಡು ಇವ್ರ ಮೇಲೊಂದು ಕಣ್ಣಿಡು. ತೋಡಿನ ಕೇಸ್ ಬುಕ್ ಖರೀನ ಕೇಸ್. Oh, don't get upset. The fly is not chargeable. It's absolutely free. ಓಕೆ. ಅಯ್ಯೋ ನೋಣ. ಅದು ತುಂಬಾ ಭಾರ ಇದೆ. ಇಟ್ ಕಾಂಟ್ ಫ್ಲೈ. ನನ್ ಪ್ಲೇಟ್ ಅಲ್ಲೇ ಓಡ ಹಾಕ್ತೀರಾ? ತಗೊಳ್ಳಿ. What is this? I am sorry. I am sorry. Oh no. ನೀನು ನನ್ನ ಗರ್ಲ್ ಫ್ರೆಂಡ್ ನ ಬಿಗ್ ತೆಗಿತ್ಯಾವ, ನಿನ್ನ ಸುಮ್ನೆ ಬಿಡೋದಿಲ್ಲ. ನನ್ನ ಗರ್ಲ್ ಫ್ರೆಂಡ್ ನೋಡಿ ನಗ್ತೀಯಾ ನೀನು? ಅವನು ನನ್ನ ಹೊಡೆದ್ಬಿಟ್ಟ. ನನಗೆ ಹೊಡೆದ್ರ ಗಾಲಿ ಓಡಿಸ್ಕೊಂಡು.
ತಗೋ ತಗೋ. Oh no! Oh, stop it! No, stop it! No, stop it! ಸಿರಿ ಬಿಡು ಹಿಂಗೆ ಹಾಗೆ ಮುಂಗೆ Oh no! ಇದನ್ನೆಲ್ಲ ಮಾಡೋದನ್ನ ನಿಲ್ಸಿ ಪ್ಲೀಸ್. ಪ್ಲೀಸ್, ಹೂ ಆರ್ ಯು? ಸೂಪರ್. ಅರೆ ಹೌ ಆರ್ ಯು ಅಲ್ಲ, ಹೂ ಆರ್ ಯು ಅಂತಿದ್ದಾನೆ. ಎನಿ ಡೌಟ್? ಓ ನಾನು ಹನಿ. ಇವನು ಅನಿಲಾಲ್ ಪಾನಿಲಾಲ್ ಪಟೇಲ್. ಎಡುಮಾ, ನಾನು ಬನಿಲಾಲ್ ಜಗನ್ ಲಾಲ್ ಮೋಟಾಲಿಯಾ ಪಟೇಲ್. ಇವನು ನನ್ ತಮ್ಮ. ಇವನು ಇಬ್ರಿಗೂ ತಮ್ಮ. ಹಾಯ್. ಹಾಯ್ ಎಲ್ಲ ಬಾಯ್. ಈ ಹೋಟೆಲ್ನಲ್ಲಿ ಬಾಯ್ನ ಹಾಯ್ ಅಂತಾರೆ ಚಿಕ್ಕಣ್ಣ. ಹೌದು ಕಣೋ, ಇವ್ರ ತಲೆಯಲ್ಲಿ ಏನಿದೆ ನಂಗೊಂಚೂರು ಅರ್ಥ ಆಗ್ತಿಲ್ಲ. ವಾಟ್? ಸಾರಿ, ಐ ಡಿಂಟ್ ಗೆಟ್ ಯು. ನನಗನ್ಸುತ್ತೆ ಕಾಲಿಯ ಕಡೆಯವರು ಮರದಿಂದ ಬಚ್ಚಿಟ್ಕೊಂಡು ನಮ್ನ ನೋಡ್ತಾ ಇದ್ದಾರೆ. ತಗೊಳ್ಳಿ 1,000 ಕೋಟಿ. 1,000 crore? ಫಾರ್ ವಾಟ್ ಸರ್? ಆ ಹೋಟೆಲ್ ಖರೀದಿ ಮಾಡಿದ್ವಿ ನಾವು. ಎನಿ ಡೌಟ್? ಅರೆ ನಮಗ್ ಟೈಮ್ ಇಲ್ಲ. ನಾಳೆ ಐಫಿಲ್ ಟವರ್ ಕೂಡ ಖರೀದಿ ಮಾಡ್ತಾ ಇದೀವಿ. ಓ, ಪೂರ್ತಿ ಹೋಟೆಲ್ ತಗೊಂಡ್ಬಿಟ್ಟಿದ್ದಾರೆ ಗಾಲಿ ಓಡಿಸ್ಕೊಂಡು. ಅವ್ರು ಇನ್ನೂ ಗಾಲಿನೇ ಓಡಿಸಿಲ್ಲ. ಆಗ್ಲೇ 1,000 ಕೋಟಿ ಕೊಟ್ಟು ಹೋಟೆಲ್ ಕೊಂಡ್ಕೊಂಡ್ರು. ಇನ್ನು ಗಾಲಿ ಯಾಕೆ ಓಡಿಸ್ಬೇಕು ಅವರು? ನಡಿ ಹೋಗ್ ಬಾಸಿಗೆ ಹೇಳೋಣ ಗಾಲಿ ಓಡಿಸ್ಕೊಂಡು. ಬಾಸಿಗ್ ನಾನ್ ಫಸ್ಟ್ ಹೇಳ್ತೀನಿ. ನಾನು ಹೇಳ್ತೀನಿ. ನಾನ್ ಹೇಳ್ತೀನಿ. ಇಲ್ಲ ನಾನು ಹೇಳ್ತೀನಿ. ಅರೆ ನಾನ್ ಹೇಳ್ತೀನಿ. ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ ಗಾಲಿ ಓಡಿಸ್ಕೊಂಡು. ಹೌದಾ? ಹಾ ಬಾಸ್, ಅವರು ತುಂಬಾ ಶ್ರೀಮಂತರು, ಹಂಗೆ ದಡ್ರು ಕೂಡ. ಪಪ್ಪು ಇಲ್ವಾ? ಇಲ್ಲಿ ಕೇಳು, ನಾನು ಮಾತಾಡ್ತಿರುವಾಗ ಮಧ್ಯ ನೀನಾಕ್ ಮಾತಾಡ್ದೆ? ತಪ್ಪು ತಾನೇ ಅದು? ಹೇಳೋ ಮತ್ತೆ. ನನ್ ಮಾತು ಪೂರ್ತಿ ಆದ್ಮೇಲೆ ನಿನ್ ಜೊತೆ ನಾನು ಮಾತಾಡ್ತೀನಿ ಅಲ್ವಾ? ಗೊತ್ತಾಯ್ತಾ? ಹೋಗೋ ಕಡೆ. ನೀನ್ ಹೇಳು. ತುಂಬಾ ದುಡ್ಡಿದೆ ಅವ್ರ ಹತ್ರ. 1,000 ಕೋಟಿ ಡಾಲರ್. ಪೂರ್ತಿ ಹೋಟೆಲ್ನೇ ತಗೊಂಡ್ಬಿಟ್ರು ಗಾಲಿ ಓಡಿಸ್ಕೊಂಡು. ಸಖತ್ ಪಾರ್ಟಿ ಬಾಸ್. ನಾಳೆ ಅವರು ಐಫಿಲ್ ಟವರ್ ನ ಖರೀದಿ ಮಾಡಕ್ ಬರ್ತಿದ್ದಾರೆ. ಹಾಗಿದ್ರೆ ಕೂತು ನಾನೇ ಚೆಕ್ ಮಾಡ್ತೀನಿ, ಆಮೇಲೆ ನಂಬ್ತೀನಿ, ಆಮೇಲೆ ನನ್ನ ನಂಬಿಕೆ ನಂಬಿ ಕನ್ಫರ್ಮ್ ಮಾಡ್ತೀನಿ ಪಾರ್ಟಿ ಸಖತ್ತಾಗಿದೆಯೋ ಇಲ್ವೋ ಅಂತ. ಬನ್ನಿ ಇಲ್ಲಿ, ಈಗ ನೀವು ನಡೀರಿ, ವೇಷ ಬದಲಾಯಿಸ್ಕೊಂಬರೋಣ. ಬಹಳ ಚೆನ್ನಾಗಿದೆ. ಆಟ ಶುರು ಮಾಡು. ಇದು ನನ್ನ ಕೈ. ಇದು ನನ್ ಮೂವು. ಏನ್ ಮಾಡೋದು ಏನ್ ಮಾಡೋದು? ಹೊಡಿ, ಗೆಲ್ಲು. ಬಾಸ್, ನಾವ್ ಬಂದ್ಬಿಟ್ವಿ. ನನ್ನಿಂದ ದೂರ ಹೋಗು. ನೀನಾಗ್ ತಗ್ತಾ ಇದೆಯಾ ಕಣ್ಣಿಡ ಅವ್ರ ಮೇಲೆ?
ಹಾ ಬಾಸ್ ನೋಡಿ ಇವ್ರು ಯಾವ್ರು? ಒಳ್ಳೇದಾಯ್ತು, ಈಗ ಬನ್ನಿ. ನಾಲ್ಕು ಜನ ಚದುರಂಗ ಆಡ್ತಿರೋದ್ನ ಮೊದಲನೇ ಸರಿ ನೋಡ್ತಿದೀನಿ, ಗಾಲಿ ಓಡಿಸ್ಕೊಂಡು. ಹನಿ, ನಿನ್ ಕುದುರೆ ಹೊರಟೋಯ್ತು. ಅರೆ ನಿಲ್ಲು ಅಣ್ಣ, 500 ರೂಪಾಯಿ ತಗೋ, ಕುದ್ರೆ ಬಿಡು, ಇದು ತಗೋ. ನನಗೆ 2,000 ರೂಪಾಯಿ ಬೇಕು. 1,000 ರೂಪಾಯಿ ಕೊಡ್ತೀನಿ, ಓಕೆನಾ? ಹೇಳು. ಇಲ್ಲಿ ಕೇಳು ಬ್ರದರ್, ಮಧ್ಯ ಇದೆಲ್ಲ ಬೇಡ, ಪೂರ್ತಿ 2,000 ರೂಪಾಯಿ ತಗೋ. ಏನು ಡೌಟ್? ಬಿಡು, ನನ್ಗೂ ಬೇಡ ನಿನ್ಗೂ ಬೇಡ, 1,500ಕ್ಕೆ ಫಿಕ್ಸ್ ಮಾಡೋಣ. ಹಲೋ, ನೀನ್ಯಾರು? ನಾನು ಕಾಲುಬಾಯಿ ಬಾಲೋಬಾಯಿ ಭಾವ್ ಸರ್. ಇವನು ಖಾಲಿಯಾನೆ, ವೇಷ ಬದಲಾಯಿಸ್ಕೊಂಡ್ ಬಂದಿದ್ದಾನೆ. ನೈಸ್ ಹ್ಯಾಟ್. ಎಸ್, ಲಂಡನ್ ಅಲ್ಲಿ ತಗೊಂಡೆ. ನನಗೆ ಲಂಡನ್ ಅಂದ್ರೆ ತುಂಬಾ ಇಷ್ಟ. ನಾನು ತಗೊಂಡೆ. ಈ ಟೋಪಿ $5,000 ಕೊಟ್ಟೆ ಇದಕ್ಕೆ. $5,000? ಹಾ, ಅದು $10 ಅಷ್ಟೇ ಇತ್ತು. ಕಡಿಮೆ ಬೆಲೆದ್ನ ನಾವು ತಗೊಳಲ್ಲ, ಅದಕ್ಕೆ ಅದನ್ನ $5,000 ಕೊಟ್ಟು ತಗೊಂಡ್ವಿ ಅಲ್ವಾ ಅಣ್ಣ? ಹಾ, ನ್ಯೂಯಾರ್ಕ್ ನಲ್ಲಿ $2 ಕೋಟಿ ಮನೆನ ನಾವು $20 ಕೋಟಿ ಬೈ ಮಾಡಿದ್ವಿ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಪೂರ್ತಿ 20 ಕೋಟಿನ. ಅಮೆರಿಕದಲ್ಲಿ ಮನೆ ಇದೆಯಾ? ಇಲ್ಲ, ನ್ಯೂಯಾರ್ಕ್ ಅಲ್ಲಿದೆ. ವಾ, ನಂಗೆ ನ್ಯೂಯಾರ್ಕ್ ಅಂದ್ರೆ ಸಖತ್ ಇಷ್ಟ. ಯಾವಾಗ ಹೋದ್ರು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿದಲ್ಲೇ ಇರ್ತೀನಿ. ಅವನು ಇವನು ಐಫಿಲ್ ಟವರ್ ಅಲ್ಲಿ ಇರೋನು. ಮಜಾ ಬರ್ತಿದೆ ಗಾಲಿ ಓಡಿಸ್ಕೊಂಡು. ಆ ತರ ಉಳ್ಕೊಳಕ್ಕಾಗಲ್ಲ, ಯಾಕಂದ್ರೆ ಇವರು ಐಫಿಲ್ ಟವರ್ ನ ಕೊಂಡ್ಕೊಂತ ಇದಾರೆ. ಖರೀದಿ ಮಾಡ್ತೀರಾ? ಆದ್ರೆ ಕಾಲಿಯಾ ಸಾಹೇಬ್ರು ಇನ್ನು ಮಾರ್ತೀನಿ ಅಂತ ಹೇಳೇ ಇಲ್ಲಲ್ಲ. ಕಾಲಿಯಾನ? ಅಲ್ಲ ಅಲ್ಲ, ತಪ್ಪಾಗೋಯ್ತು, ಬಾಯ್ ತಪ್ಪಿಟ್ಟು ಹೇಳ್ದೆ. ನನ್ನ ಅನುಮಾನ ನಿಜ ಆಯ್ತು, ಇವನು ಕಾಲಿಯಾನೆ. ಪಾಂಡ ಸರ್ಗೆ ಫೋನ್ ಮಾಡ್ಬೇಕು. ಹಲೋ ಪಾಂಡ ಸರ್, ಇವನು ಕಾಲಿಯಾನೆ, ಅರೆಸ್ಟ್ ಮಾಡಿ ಇವನ್ನ. Who are you? ನಾನು ಕಾಲುಬಾಯಿ ಬಾಲಾಬಾಯಿ ಭಾವ್ ಸರ್. ಇವ್ರು ಯಾವ ಹೆಸರು ಹೇಳಿದ್ರು ಅದೇ ಅವ್ರ ಹೆಸರು. ಆಹಾ, ಒಂದ್ಸರಿ ಆ ಅಂತ ಹೇಳಿ, ನಾನು 2ನೇ ಸಲ ಮಾತಾಡಿದ್ರೆ ಮಾತ್ರ ಆ ಅನ್ಬೇಕು. ಇವನ್ ಈ ತರ ನಗ್ತಾನೆ. ಆಹಾ, ಅದು ಅವನ್ ಸ್ಟೈಲು. ಓ, ನೀವು ಇನ್ಸ್ಪೆಕ್ಟರ್ಗೆನೆ ನಿನ್ ಸ್ಟೈಲ್ ಬಗ್ಗೆ ಹೇಳ್ಕೊಡ್ತೀಯಾ? ಇನ್ಸ್ಪೆಕ್ಟರ್? ಎಸ್, ಇನ್ಸ್ಪೆಕ್ಟರ್ ಫ್ರಾನ್ಸಿಸ್ ಪಾಂಡಾ ಫ್ರಮ್ ಫ್ರಾನ್ಸ್ ಪೊಲೀಸ್. ನೀವು ಇನ್ಸ್ಪೆಕ್ಟರ್ ಪಾಂಡಾ ಆದ್ರೆ ಅಲ್ಲಿರೋ ಯಾರು? ಯಾರು? ಅರೆ, ಎಲ್ಲೋಡೋಗ್ತೀಯ ನೀನು? ಅವ್ನ್ ಕಾಲಿಯಾ ನಿಮಗ್ ಟೋಪಿ ಹಾಕ್ದ. ಎನಿ ಡೌಟ್? ಟೋಪಿ? ಟೋಪಿ ಹಾಕೊಂಡಿರೋದ್ ನೀವು, ಇದು ಆಟೋ. ಅರೆ, ಅವ್ರು ಹೋಗಿದ್ದಾರೆ, ಹಿಡೀರಿ ಅವ್ರನ್ನ. ಇವ್ರು ಹುಡ್ಕಕ್ಕೆ ತುಂಬಾ ಕಷ್ಟಪಟ್ಟಿದೀವಿ, ಯಾವುದೇ ಕಾರಣಕ್ಕೂ ಎಸ್ಕೇಪ್ ಆಗಕ್ ಬಿಡಬಾರ್ದು ಇವ್ರನ್ನ. ಕಬಡ್ಡಿ ಕಬಡ್ಡಿ, ಹಾ ಕಬಡ್ಡಿ ಕಬಡ್ಡಿ, ಹಾ ಕಬಡ್ಡಿ ಕಬಡ್ಡಿ, ಹಾ ಕಬಡ್ಡಿ, ಹಾ, ಒಳ್ಳೇದು. ಇವ್ರು ಕಬಡ್ಡಿ ಆಡ್ತಿದಾರಾ? ನಡೀರಿ, ಕಬಡ್ಡಿ ಆಡೋಣ ನಾವು. ಕಬಡ್ಡಿ, ಕಬಡ್ಡಿ 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 ಕಬಡ್ಡಿ. ಒಂದ್ ನಿಮಿಷ ಕೆಳಗ್ ನೋಡು. ನೀನ್ ಔಟ್ ಆಗ್ಬಿಟ್ಟೆ. ಅವ್ರು ಗೆದ್ಬಿಟ್ರ? ಅರೇ, ಕಾಲಿಯಾ ಮತ್ತೆ ತಪ್ಪಿಸ್ಕೊಂಡೋದ. ನಾನ್ ಕರೆಕ್ಟ್ ಆಗಿ ಹೇಳ್ದೆ ಅಲ್ವಾ ಅಣ್ಣ? ಇಲ್ವಾ? ಅವ್ರ ಜೊತೆ ನಾನು ಮಾತಾಡ್ಬೇಕಾದಾಗ ನಾನ್ ಬೇರೆ ಭಾಷೆಲ್ಲೇ ಮಾತಾಡ್ದೆ. ಈಗ ಅವ್ರು ಇಲ್ವಲ್ಲ, ಈಗ ಯಾಕೆ ಮಾತಾಡ್ತಿದ್ಯಾ? ಕೆಲ್ಸಕ್ಕೆ ಬಾರ್ದೇ ಇರೋ ನೀನು, ಏನಕ್ಕೂ ಸುಖ ಇಲ್ಲ. ಈಗ ನಿನ್ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ. ಮತ್ ನಾನು ಮೋಟಾ ಬಾಯ್ ಜೊತೆ ಈಗ ಮಾತಾಡ್ಬೇಕು. ಹಲೋ, ಮೋಟಾ ಬಾಯ್ ಜೊತೆ ಮಾತಾಡ್ಬೇಕಾಗಿತ್ತು. ಯಾರ್ ಮೋಟಾ? ರಾಂಗ್ ನಂಬರ್ ಇದು. ಎನಿ ಡೌಟ್? ತುಂಬಾ ಕಷ್ಟಪಟ್ಟು ನಂಬರ್ ತಗೊಂಡಿದ್ದೀನಿ. ಈಗ ನೀ ಹೇಳ್ತಿದ್ಯಾ ಇದು ರಾಂಗ್ ನಂಬರ್ ಅಂತ. ಇದು ಖಂಡಿತವಾಗ್ಲೂ ಹೇಳಿ ಮೋಟಾ ಬಾಯ್ ನಂಬರ್ ಅಲ್ಲ ಅಂತ. ಹೊಡೆದಾಕ್ತೀನಿ, ಎಲ್ರನ್ನೂ ಹೊಡೆದಾಕ್ ಬಿಡ್ತೀನಿ. ಇಲ್ಲಿ ಯಾರು ಮೋಟಾ ಬಾಯ್ ಅನ್ನೋರ ಇಲ್ಲ.
ಅರೆ ಏನ್ ಮಾಡ್ದೆ ನೀನು? ಹನಿನೇ ಮೋಟಾ ಬಾಯ್ ಅಲ್ವಾ? ಏಯ್ ನೆನಪು ಮಾಡ್ಬೇಕಾಗಿತ್ತು ತಾನೆ ನೀನು. ನೆನ್ಪಿಟ್ಕೊಳಕ್ಕಾಗಲ್ವಾ ನಿನ್ಗೆ? ಈ ಫೇಕ್ ಐಡೆಂಟಿಟಿ ತುಂಬಾ ತೊಂದರೆ ಆಗುತ್ತಪ್ಪ. ಕಾಲಿಯಾಗಿ ಕಾಲ್ ಮಾಡಿರ್ಬೇಕು, ಇವನ್ ಕಟ್ ಮಾಡ್ದ. ತಪ್ಪು ನೀನ್ ಮಾಡಿ ನನ್ ಕಪ್ಪಳ್ಳಕ್ಕೆ ಯಾಕೆ ಕೊಡಿತೀಯೋ? ನಾನಿನ್ ಬಿಡಲ್ಲ ಈಗ ನೋಡು. ಇವಾಗ ನಮ್ ಸರ್ದಿ. ಏಯ್ ತಗೋ ತಗೋ ತಗೋ. ಏಯ್ ಬಿಡಲ್ಲ. ತಗೋ 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 ನೀ ತಗೋ. ಹಲೋ, ಹನಿ ಹಿಯರ್. ಯಾರ್ ಹನಿ? ಇದು ಮೋಟಾ ಬಾಯ್ ನಂಬರ್ ತಾನೇ? ಹೌದು, ನನ್ ಮೋಟಾಬಾಯಿ ಅವರ ಟೆಲಿಫೋನ್ ಆಪರೇಟರ್ ಮಾತಾಡ್ತಿರೋದು. ಅದೆಲ್ಲ ನಂಗೆ ಬೇಡ. ನನ್ ಮೋಟಾ ಬಾಯ್ ಜೊತೆ ಮಾತಾಡ್ಬೇಕು, ಅವ್ರಿಗೆ ಫೋನ್ ಕೊಡು. ನಾನು ಅವರು ಇಬ್ರೇ ಮಾತಾಡ್ಬೇಕು, ಉಳಿದವರೆಲ್ಲ ಕೇಳಿಸ್ಕೋಬೇಕು. ಫೋನ್ ಕೊಡು ಅವ್ರಿಗೆ. ಕಲಿಯಾ ಫೋನ್ ಮಾಡಿದ್ದಾನೆ. ಇದೇ ಮೋಟಾಬಾಯ್ ನಂಬರ್ ಅಂತ ಅವನು ನಂಬ್ಕೊಂಡ್ಬಿಟ್ಟಿದ್ದಾನೆ. ಹಲೋ, ನಮ್ ಮೋಟಾಬಾಯ್ ಮಾತಾಡಕತ್ತೀನಿ. ತಾವ್ಯಾರು? ನನಗ್ ಕಾಲಿಯಾ ಅಂತ ಕರೀತಾರೆ. ಅರಿ ಓ ಕಲಿಯಾ. ಎಸ್ ಪ್ಲೀಸ್, ನಾಚಸ್ ಪ್ಲೀಸ್, ಗಾರ್ಲಿಕ್ ಪ್ಲೀಸ್, ನಿನ್ಗೆ ಯಾವ ಚೀಸ್ ಬೇಕಾಗತಿ? ಈ ನಿಮ್ಮ ಎಸ್ ಪ್ಲೀಸು ನೀವೇನ್ ತಗೊಳಕ್ ಬಂದಿದ್ದೀರೋ ಅದನ್ನ ಕೊಡ್ಸಕ್ಕೆ ನಾನೇ ಬಂದಿದ್ದೀನಿ. ಅವನೇ ನಾನು. ಆದ್ರೆ ಅದು ಇದಲ್ರಿ, ಐಫಿಲ್ ಟವರ್ ತಗೊಳಕ್ ಬಂದೀವಿ ಅಲ್ವಾ ಬ್ರದರ್? ನಾನು ಅದ್ರ ಬಗ್ಗೆನೇ ಮಾತಾಡ್ತಿದ್ದೀನಿ. 5,000 ಕೋಟಿ ಡಾಲರ್ ಆಗುತ್ತೆ. ನಾಳೆ ನಮ್ಮ ಹತ್ರ ಲಂಚ್ಗೆ ಬಂದ್ಬಿಡಿ, ಅಲ್ಲೇ ಡೀಲ್ ಮಾಡೋಣ. ನಾನು ಆಮೇಲೆ ಕಾಲ್ ಮಾಡಿ ಅಡ್ರೆಸ್ ಹೇಳ್ತೀನಿ ನಿಮಗೆ. ಏಯ್ ಇನ್ಸ್ಪೆಕ್ಟರ್ ಪ್ಯಾಂಡಾಗೆ ಹೇಳ್ಬಿಡು, ಕಾಲಿಯಾ ನಕಲಿ ಪೇಪರ್ಗಳನ್ನ ತಗೊಂಡು ನಮ್ ಜೊತೆ ಡೀಲ್ ಮಾಡಕ್ಕೆ ಬರ್ತಿದ್ದಾನೆ. ಹಲೋ ಹಲೋ, ವೆಲ್ಕಮ್ ವೆಲ್ಕಮ್ ಕಾಲಿಯಾ. ಏ ಚಿಕ್ಕ ಬ್ರದರ್ನ ಕಲಿಯಾ ಅನ್ಬೇಡ. ಮೋಟಾ ಬಾಯ್ ಅವನೇ ಕಾಲಿಯಾ. ಎಸ್, ನಾನ್ ನಿಮ್ಮನ್ನಿಲ್ಲಿ ಐಫಿಎಲ್ ಟವರ್ ತಗೊಳಕೋಸ್ಕರ ಕರೆದೆ. ಐಫಿಎಲ್ ಟವರ್ ಬೈ ಮಾಡಕ್ ಬಂದಿದ್ದೀರಲ್ವಾ? ನಾನ್ ನಿಮ್ಗೆ ಸೇಲ್ ಮಾಡ್ತಾ ಇದ್ದೀನಿ. ನೀವು ಅದನ್ನೇ ತಗೊಳಕ್ ಬಂದಿದ್ದೀರಿ ತಾನೇ? ಚಿಕ್ಕ ಬ್ರದರ್, ಆತರ ಎಷ್ಟು ಐಫಿಲ್ ಟವರ್ ಇದೆ? ಒಂದನೇ ಇರೋದು. ಏನು ಡೌಟ್? ಪೇಪರ್ ಇಲ್ಲಿದೆ, ನನ್ನ ಹತ್ರ ಇದೆ. ಆದ್ರೆ 5,000 ಕೋಟಿ ಡಾಲರ್ ಆಗುತ್ತೆ. ಸ್ವಲ್ಪ ಕಡಿಮೆ ಮಾಡಿ $3,000 ಮುಗಿಸ್ರಿ ಮತ್ತ. ನೋ. ಹಾಗಿದ್ರೆ ನಿಮಗೂ ಬೇಡ ನಮಗೂ ಬೇಡ, 4,000 ಕೋಟಿಗೆ ಡೀಲ್ ಮುಗಿಸ್ರಿ. ಏನ್ ಹೇಳ್ತಿದ್ಯಾ ಮೋಟಾ ಬಾಯ್? ಹೌದು, 10,000 ಕೋಟಿ ಡಾಲರ್ಗೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಖರೀದಿ ಮಾಡ್ಬೇಕಾಗಿದೆ. 5,000 ಕೋಟಿ ಡಾಲರ್ಗೆ ಐಫೆಲ್ ಟವರ್ ಖರೀದಿ ಮಾಡೋಣ. ಏನು ಡೌಟ್? ಎಲ್ರು ಮೂರ್ಖರು. ಬಾರ್ಗನಿಂಗ್ ಮಾಡ್ಲಿಲ್ಲ ಅಂದ್ರೆ ನಾವು ಬಿಸ್ನೆಸ್ ಮ್ಯಾನ್ ಅಲ್ವೇ ಇಲ್ಲ. ಬಿಸ್ನೆಸ್ ಮ್ಯಾನ್ ತರ ನಾಟಕ ಆಡ್ತಿದೀವಿ ಅಂತ ಗೊತ್ತಾಗುತ್ತೆ ಅವ್ರಿಗೆ. ನಾಟಕನ? ನಾಟಕ ಮಾಡೋ ಹುಚ್ಚಿದೆ ಇವ್ರಿಗೆ. ಅದಕ್ಕೆ ಲಂಡನ್ ಅಲ್ಲಿರೋ ನಾಟಕದ ಹಾಲ್ ನ ಖರೀದಿ ಮಾಡಿದೀವಿ. ಸರಿನಾ ಬಾಯ್? ಸರಿ ಐತೆ. ಅಣ್ಣ, ಇವ್ರು ನಿಮ್ ಮುಸುಡಿ ನೋಡ್ಬಿಟ್ಟು ನಿಮ್ಮನ್ನ ಯಾಮಾರಿಸ್ತಾ ಇದಾರೆ. ಇವ್ರು ನಿಮ್ನ ದಡ್ಡ ಅನ್ಕೊಂತಿದ್ದಾರೆ ಬಾಸ್. ನಾವು ಜಗತ್ಗೆ ಕಾಗೆ ಹಾರಿಸಿದ್ರೆ ಇವ್ರು ನಮ್ಗೆ ಕಾಗೆ ಹಾರ್ಸಕ್ ಬಂದಿದ್ದಾರೆ. ಎಂತ ದಡ್ರು ನೀವು. ನೀವು ಬಿಸ್ನೆಸ್ ಮ್ಯಾನ್ ಅಂತೂ ಅಲ್ವೇ ಅಲ್ಲ. ನಾನ್ ಮೊದ್ಲೇ ಹೇಳಿದ್ದೆ ಬಿಸ್ನೆಸ್ ಮ್ಯಾನ್ ಆಗೋ ನಾಟಕ ಆಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ. ನಾನು ವಾಚ್ಮೆನ್ ಆಗ್ತೀನಿ ಅಂದ್ರೆ ಕ್ರೈಮ್ ಬ್ರಾಂಚ್ ಚೀಫ್ ಕೇಳಲೇ ಇಲ್ಲ. ಕ್ರೈಮ್ ಬ್ರಾಂಚ? ನೀವಿಲ್ಲಿಗೆ ನಿಮ್ಮಿಷ್ಟಂತೆ ಬಂದಿದ್ದೀರಾ, ಆದ್ರೆ ಹೋಗೋದು ನಮ್ಮಿಷ್ಟಂತೆ. ನಮ್ಮಿಷ್ಟದಂತೆ ನಾವು ಬಂದಿದ್ದೀವಿ. ಅಷ್ಟೇ ಅಲ್ಲ, ನಿನ್ನನ್ನು ಜೊತೆ ಕರ್ಕೊಂಡು ಹೋಗ್ತೀವಿ. ಹಿಡ್ಕೊಳ್ರಿ ಅವನ್ನ. ಈಗ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀಯಾ? ಗಂತೋರ್ಸ್ತ್ಯಾ? ತಗೋ. ಓಯ್! ಏನು ಕಾಣಿಸ್ತಾನೆ ಇಲ್ಲ. ಹರಿ ಓಡೋಗೋಕೆ ಪ್ರಯತ್ನ ಮಾಡಬೇಡಿ, ಎಲ್ಲ ಕಡೆ ಪೊಲೀಸ್ ಅವ್ರು ನಿಂತಿದ್ದಾರೆ. ಅವನ ಹತ್ರ ನಕಲಿ ಪೇಪರ್ ಇದೆ, ಹಿಡೀರಿ. ಅರೆ, ಇವ್ರು ಹಿಂದಿಂದಾನೇ ಬರ್ತಿದ್ದಾರೆ. ಇವತ್ ಕಾಲಿಯಾನ ಬಿಡೋದ್ ಬೇಡ. ಇವ್ರನ್ನ ತಡಿಲೇಬೇಕು. ಡ್ರಮ್ ಎಸ್ದು ನಿಲ್ಲಿಸ್ಬಿಡ್ತೀನಿ. ಅರೆ ಬೇಡ, ಕಾಲಿಯ ಡ್ರಮ್ ಎಸಿತಾ ಇದ್ದಾನೆ.
ಎದುರೇ ಬ್ರಿಡ್ಜ್ ಇದೆ, ನಾನು ಏಣಿ ಹತ್ತಿ ಬ್ರಿಡ್ಜ್ ಮೇಲೆ ಹೋಗ್ತೀನಿ. ಬಾಸ್ ನಾವು ನಾವು ಬರ್ತಾ ಇದೀವಿ. ಬರ್ತೀವಿ. ಆಹಾ. ಅವ್ರು ಬ್ರಿಡ್ಜ್ ಹತ್ತಿದ್ದಾರೆ, ಬೋಟ್ನ ದಡದಲ್ಲಿ ನಿಲ್ಸಿ. ಎಲ್ಲಿಗೆ ಹೋಗ್ಬೇಕು ನೀವು? ಎಕ್ಸ್ಕ್ಯೂಸ್ ಮೀ, ನೀನ್ ಹೊರಗಡೆ ಬಾ, ನಾ ಒಳಗಡೆ ಹೋಗ್ತೀನಿ. ಆ, ಆ, ಆ. ಅಲ್ಲೋದ್ರು ಬಾಯ್ ಬಾಯ್. ಅಯ್ಯೋ ನನ್ ಗಾಡಿ ಎತ್ಕೊಂಡು ಹೋಗ್ಬಿಟ್ರಲ್ಲಪ್ಪ. ಆ ಬೈಕ್ ತಗೊಂಡು ಹಿಡೀರಿ ಅವ್ರನ್ನ. ಅಲ್ಲಿದೆ ನೋಡಿ ಬೈಕು, ನಡೀರಿ ಫಾಲೋ ಮಾಡೋಣ. ಕಾಪಾಡಿ. ವಾವ್ ಐಸ್ ಕ್ರೀಮ್. ನಂಗೆ ಮ್ಯಾಂಗೋ ಫ್ಲೇವರ್ ಬೇಕು, ಚಾಕ್ಲೇಟ್ ಬೇಡ. ನಿನ್ಗೆ ಐಸ್ ಕ್ರೀಮ್ ಹುಚ್ಚು, ಕಾಲಿಯನ್ನು ಹಿಡ್ಕೋಬೇಕು. ವಿಧಾನ ಕೊಡ್ಸಿ, ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ. ಈ ಕಾಲಿಯನ್ನ ಫಾಲೋ ಮಾಡೋದು ಮುಖ್ಯ. ಎನಿ ಡೌಟ್? ರಸ್ತೆಗೆ ಆಯಿಲ್ ಸುರಿರಿ. Oh no, ನನ್ ಮೇಕಪ್ ಎಲ್ಲ ಹಾಳು ಮಾಡ್ಬಿಟ್ಟ. Oh. ನಿಂತ್ಕೋ ಕಾಲಿಯಾ. ನೋ, ಅರೆ, ಈ ಗಾಡಿಗೆ ಬ್ರೇಕ್ ಎಲ್ಲಿರುತ್ತೆ? ನಿಂತ್ಕೋ ಸೈಡ್ ಕಾರ್. ನನ್ ವಾಯ್ಸ್ ಕಮೆಂಟ್ ತಗೊಂತಿಲ್ವಲ್ಲಪ್ಪ ಇದು. ಸೈಡ್ ಹೋಗು, ಸೈಡ್ ಸೈಡು. ಐ ಆಮ್ ಬ್ಯಾಕ್. ಓ ಡೀಸೆಲ್ ಖಾಲಿ ಆಯ್ತು ಅನ್ಸುತ್ತೆ. ಬಾಸ್, ಅಮ್ಯೂಸ್ಮೆಂಟ್ ಪಾರ್ಕ್ ಒಳಗಡೆ ನಡೀರಿ. ಇಲ್ಲಿಂದ ಚಮ ಕೊಟ್ಬಿಟ್ಟು ಓಡೋಗ್ಬಿಡೋಣ, ಗಾಲಿ ಓಡಿಸ್ಕೊಂಡು. ನಡೀರಿ. ಓ ಅಲ್ಲಿ ನಿಂತಿದೆ ನೋಡಿ ಅವ್ರ ಗಾಡಿ. ಅವ್ರು ನಿಜವಾಗ್ಲೂ ನಮಗ್ ಮೋಸ ಮಾಡಕ್ಕೋಸ್ಕರ ಜನಗಳ ಮಧ್ಯದಲ್ಲಿ ಸೇರ್ಕೊಂಡಿರ್ತಾರೆ. ನಾನು ಇದನ್ನ ಹಿಡಿತೀನಿ. ನಾನು ಹಿಡಿತೀನಿ. ಓಯ್, ಇಷ್ಟೊಂದು ಜನ ಇದ್ದಾರೆ, ಅವ್ರನ್ನ ಹೇಗೆ ಹುಡ್ಕೋದು? ನಾನ್ ಮೇಲ್ಗಡೆ ಹೋಗಿ ಹುಡುಕ್ತೀನಿ. ಓಯ್, ಅವ್ರು ಅಲ್ಲಿದ್ದಾರೆ, ನಡೀಲಿ, ಹಿಡೀರಿ ಅವ್ರನ್ನ. ಈಗ ನಾವು ತಪ್ಪಿಸ್ಕೋಬೇಕು. ಅರ್ಧ ಜನ ಈ ಕಡೆ ಹೋಗಿ, ಅರ್ಧ ಜನ ಈ ಕಡೆ ಹೋಗಿ. ಮಿಕ್ದವರು ನನ್ನಿಂದ ಬನ್ನಿ. ಈ ಜಾಗ ಬಚ್ಚಿಟ್ಕೊಳ್ಳಕ್ ತುಂಬಾ ಚೆನ್ನಾಗಿದೆ.
ಅವು ನಿನ್ ನನ್ ಜೊತೆ ಬಾ ಗಾಲಿ ಓಡಿಸ್ಕೊಂಡು ಈಗ ನಮ್ ಯಾರು ನೋಡಕ್ಕಾಗಲ್ಲ. ಅರೆ ಇದೇಕ್ ಸ್ಟಾರ್ಟ್ ಆಯ್ತು? ಅರೆ ಯಾರಾದ್ರೂ ನಿಲ್ಸಿ ಇದ್ನ ಗಾಲಿ ಓಡಿಸ್ಕೊಂಡು. ಅರೆ ದೇವ್ರೆ, ಅಯ್ಯೋ ಅಯ್ಯೋ ಭಗವಂತ, ಅಯ್ಯಯ್ಯೋ ಕಾಪಾಡಿ, ಅಯ್ಯಯ್ಯೋ. ನಿಲ್ಸ್ರೋ. ಅಲ್ಲಿದ್ದಾರೆ ಚಪ್ಪು ಪಪ್ಪು, ನಾವು ಅವ್ರನ್ನ ಹಿಡ್ಕೋತೀವಿ, ನೀವಿಬ್ರು ಕಾಲಿಯನ್ನು ಹಿಡೀರಿ. ಸರ್ ಎದ್ದೇಳಿ ಸರ್, ಎದ್ದೇಳಿ ಸರ್, ಟ್ರೈನ್ ನಿಲ್ಸಿ. ಅರೆ ಯಾರ್ ಕಿರ್ಚಾಡ್ತಾ ಇರೋದು? ಅಲ್ಲೋಡಿ, ಅಲ್ಲಿದ್ದಾನೆ ಕಾಲಿಯ, ಹಿಡ್ಕೊಳ್ಳಿ ಅವನ್ನ. ಬೇಡ ಬೇಡ, ಬಿದ್ದೋಗ್ತೀನಿ. ತಪ್ಪಿಸ್ಕೊಳಕ್ಕೆ ಗಾಡಿ ಚೆನ್ನಾಗಿದೆ. ನಡೀರಿ, ಕಾಲಿಯನ ಹಿಡಿಲೇಬೇಕು. ನಿಂತ್ಕೋ ಕಾಲಿಯ. ಅನಿ ಬನ್ನಿ, ಹಿಡ್ಕೊಳ್ಳಿ ಅವನ್ನ. ತಲೆ ಸುತ್ತಾ ಇದೆ ನನಗೆ. ಬಾಯ್ ಬಾಯ್. ನಾನು ಹಿಡಿಯೋದಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ನೀವಿಬ್ರು ಬಂದು ನಂಗೆ ಗುದ್ದಿದ್ದಕ್ಕೆ ಆ ಕಾಲಿಯ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ಇದ್ದೇಳಿ ಸರ್, ಬೇಗ ನಿಲ್ಸಿ ಅದನ್ನ. ತಲೆ ತಿರ್ತಿದೆ ನಂಗೆ, ಇಳಿಸಿ ನನ್ನ. ಅಣ್ಣ ಯಾರಾದ್ರೂ ನಿಲ್ಸಿ, ಕಾಪಾಡಿ. ಓಯ್, ಆ ಕಡೆ ನಡೀರಿ, ನಡೀರಿ. ನಿಂತ್ಕೋ ಕಾಲಿಯ. ನಂಗೆ ಸುಸ್ತಾಗೋಯ್ತು. ಮಲಿಕೊಂಡಿದ್ದೀರಾ ಯೂಸ್ಲೆಸ್ ಫೆಲೋಸ್? ಎದ್ದೇಳಿ, ಹಿಡೀರಿ ಅವ್ರನ್ನ, ಇಲ್ದಿದ್ರೆ ಓಡೋಗ್ಬಿಡ್ತಾರೆ ಅವರು. ಬನ್ನಿ. ಬಿಡ್ಬೇಡಿ ಅವ್ರನ್ನ, ಬಿಡ್ಬೇಡಿ. ಬಿಡ್ಬೇಡಿ, ತಪ್ಪಿಸ್ಕೊತಾನೆ. ಇದನ್ನ ಹೆಂಗ್ ನಿಲ್ಸೋದಪ್ಪ? ಲಿವರ್ ಹೇಳಿ ನೋಡ್ತೀನಿ. ಅಪ್ಪಚ್ಚಿ ಮಾಡ್ಬಿಟ್ರು ಗಾಲಿ ಓಡಿಸ್ಕೊಂಡು. ನನ್ ಮೂಳೆ ಮುರಿದೋಗಿದೆ ಅನ್ಸುತ್ತೆ, ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗು. ಇನ್ಸ್ಪೆಕ್ಟರ್ ಪಾಂಡಾ, ನೀವು ಇವ್ರಿಬ್ರನ್ನ ನೋಡ್ಕೊಳ್ಳಿ, ನಾವಿಬ್ರು ಹೋಗಿ ಅವ್ರನ್ನ ಹಿಡ್ಕೊಂಡ್ ಬರ್ತೀವಿ. ನನ್ ಕೈನ ತಪ್ಪಿಸ್ಕೊಂಡು ಎಲ್ಲಿ ಓಡೋಗ್ತೀರಾ?
ಇವ್ರು ಹಿಂದೆನೆ ಬಿದ್ದಿದಾರಲ್ಲಪ್ಪ. ಕಾಲಿಯಾ ಇವತ್ ನಿನ್ನ ಹಿಡ್ದೇ ಹಿಡಿತೀವಿ. ಇದ್ರ ಮೇಲೆ ಹತ್ಕೊಂಡ್ಬಿಡ್ತೀನಿ. ಇವ್ರನ್ನ ಹಿಡಿಯಕ್ಕಾಗೋದೇ ಇಲ್ಲ. ಇವನು ಮೇಲ್ ಹತ್ಬಿಟ್ಟ. ನಡೀರಿ ನಾವು ಹತ್ತಣ. ನಾನಾಗ ಜಾಯಿಂಟ್ ವೀಲ್ ಹತ್ಬೇಕು. ನಾನು ಹಾರ್ಕೊಂಡೆ ಹೋಗ್ತೀನಿ. ಹಾಯ್ ಮಕ್ಕಳೇ, ಈ ಲಾಲಿಪಾಪ್ ನನಗೂ ಕೊಡಿ. ಅಯ್ಯೋ ನನ್ ಲಾಲಿಪಾಪ್. ಇವನಿನ್ನೊಳಗೆ ನಿಲ್ಸಲ್ಲ. ಇವನಿಗೆ ಬುದ್ಧಿ ಕಲಿಸ್ಲೇಬೇಕು. ಎನಿ ಡೌಟ್? ಅರೆ ಕಚ್ಬೇಡ. ಅರೆ ಬೇಡ. ಹಿಡ್ಕೊಂಡ. ಹಿಡ್ಕೊಂಡೆ. ನೀನ್ ಕರೆಕ್ಟ್ ಆಗಿ ಹಿಡ್ಕೊಂಡಿಲ್ಲ ಕಣ. ನಾನು ಬರ್ತಿದ್ದೀನಿ. ನಾನು ಹೊಡಿಬೇಕು ಅವನ್ಗೆ. ಇಲ್ವಾ, ನನ್ನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು. ನಡಿ, ಕರ್ಕೊಂಡು ಹೋಗ್ತೀನಿ ಬಾ. ನಾನು ಹೊಡಿಬೇಡ. ಓಯ್ ನಿಲ್ಲ. ಓಯ್ ಕಾಲಿಯ ಹಾರರ್ ಹೊಸೊಳಗೋದ. ಚಿಕ್ಕ ಬ್ರದರ್, ನಂಗೆ ಭೂತನ್ ಕಂಡ್ರೆ ತುಂಬಾ ಭಯ. ಭಯ ಪಡ್ಬೇಡ, ಬಾ ನನ್ ಜೊತೆ. ಓಯ್ ಅರೆ, ಇವನ್ ಖಾಲಿ ಅಂತರ ಕಾಣ್ತಾ ಇದ್ದಾನೆ. ಖಾಲಿ ಅಂತರ ಕಾಣ್ತಾರೆ ಅಂದ್ರೆ ಅವ್ರು ಖಾಲಿ ಆಗಕ್ ಸಾಧ್ಯ ಇಲ್ಲ. ಸಾರಿ, ಕನ್ಫ್ಯೂಸ್ ಆಗ್ಬಿಟ್ಟೆ ನಾನು. ಹನಿ, ಕಾಲಿಯಾನೇ ಅವನು. ಹಿಡ್ಕೋ ಅವನ್ನ. ಓಯ್ ಅರೆಸ್ಟ್ ಮಾಡಿ ಇವನ್ನ. ಇವನೇ ಕಾಲಿಯಾ. ಎನಿ ಡೌಟ್? ಹಿಡ್ಕೊಳ್ಳಿ ಅವನ್ನ. ಫ್ರೆಂಡ್ಸ್, ನೀವೆಲ್ಲ ನಂತರ ಇಂಟೆಲಿಜೆನ್ಸ್ ಶಕ್ತಿಶಾಲಿ ಆಗದೆ ಹೋದ್ರು ನೀವೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಇಲ್ಲಿ ಅವನಿಂದ ಏನೋ ತಗೋಬೇಕು. ಇದೇ ಐಫಿಲ್ ಟವರ್ ನ ಮಾರೋ ನಕಲಿ ಪೇಪರ್ಸ್ಗಳು. ನಡೀರಿ, ಇವನನ್ನ ನಮ್ ದೇಶಕ್ಕೆ ಕರ್ಕೊಂಡು ಹೋಗೋಣ. ಈಗ್ಲೇ ಅಲ್ಲ, ಮೊದ್ಲು ಇಲ್ಲಿ ಅವನ ಮೇಲೆ ಫ್ರಾಡ್ ಕೇಸ್ ಹಾಕ್ತಿವಿ. ಆಮೇಲೆ ಅವನ್ನ ನಿಮ್ ದೇಶಕ್ಕೆ ಹ್ಯಾಂಡ್ ಓವರ್ ಮಾಡ್ತೀವಿ. ನಾಯಿ ಬೆಕ್ಕು ಗಿಳಿ ಕೈಲಿ ನಾನು ಸೋತ್ಬಿಟ್ಟೆ. ಎಲ್ಲ ಕತ್ತಿನೂ ಕೆಲಸ ಮಾಡೋದಿಲ್ವೋ? ಕೆಲವು ಸಲ ಸೂಜಿ ಕೆಲ್ಸಕ್ಕೆ ಬರುತ್ತೆ. ಎನಿ ಡೌಟ್? ನಿಮ್ಮೆಲ್ಲರಿಗೂ ಧನ್ಯವಾದ. ನೀವೆಲ್ಲರೂ ಇಲ್ಲ ಅಂದಿದ್ರೆ ಹಿಡಿಯೋದು ಕಷ್ಟ ಮಾತ್ರ ಅಲ್ಲ, ಸಾಧ್ಯನೇ ಆಗ್ತಿರ್ಲಿಲ್ಲ. ಯುವರ್ ವೆಲ್ಕಮ್. ಕಾಲಿಯಾ, ಜೈಲ್ನಲ್ಲಿ ರಾಗಿ ಬೀಸಿ ರಾಗಿ ಮುದ್ದೆ ಮಾಡ್ಕೊಡು ಎಲ್ಲರಿಗೂ. ಬಾಸ್, ನಮ್ ಗಾಡಿ ಈಗ ಬಿದ್ದೋಯ್ತು. ಎತ್ತಿನ ಗಾಡಿ ಹೆಂಗ್ ಓಡ್ಸೋದೀಗ? ಹೆಂಗ್ ಓಡ್ಸೋದೀಗ?